ಎಲ್ಲರೂ ಮಂಗಲೆ ಸರ ಹಾಕ್ಕೊಂಡವ್ರೆ. ನಾನು ಮಂಗಲೆ ಸರ ಹಾಕ್ಕೊಂಡಿಲ್ಲ. ಸುಸುನು ಮದುವೆ ಆಗಿ ಎಷ್ಟು ದೊಡ್ಡ ಮಂಗಲೆ ಸರ ಹಾಕ್ಕೊಬಂದ್ಲು. ಇಂಜಿನಿಯರ್ ಮದುವೆ ಆಗಿ ಎಷ್ಟು ದೊಡ್ಡದೈತೆ. ಹಂಗೆ ಯಪ್ಪ, ಆ ಮಂಗಲೆ ಸರ ನೋಡಿದ್ರೆ ಹೆಂಗೆ ಮಾಡಿಸಿದಾರಪ್ಪ ಅನಿಸುತ್ತೆ. ನಾನಂತೂ ನನ್ನ ಹಣೆ ಬರೋಕೆ ನನ್ನ ಮಂಗಲೆ ಸರ ಹಾಕೊಂಬ್ಲೇ ಇಲ್ಲ ಹೋಗತ್ಲಾಗೆ. ಬೇಡ, ಬರೀ ಹಿಂಗೆ ದುಡ್ದಿರೋದೆಲ್ಲ ನಮ್ಮದು ಹೋಯ್ತು. ಎಲ್ಲಾದರೂ ಹೋಗ್ಬೇಕಂದ್ರೆ ಮಂಗಳೆ ಸರ ಎಲ್ಲ ಇದ್ರೇನೆ. ಏನು ಮಾಡ್ತೀಯ? ಅಯ್ಯೋ, ನಮ್ಮ ಸಂಗೀತಕ್ಕೂ ಎಷ್ಟೊಂದು ಇದ್ದಾವೆ ಮಂಗಳೆ ಸರ. ನಾನು ಅಕ್ಕನ ಹತ್ರ ಹೋಗಿ ಏನಾನ ಸ್ವಲ್ಪ ಮಾತಾಡಿ ಮಂಗಳೆ ಸರ ಅಕ್ಕ, ಒಂದು ಮಂಗಳೆ ಸರ ಹಾಕೋಬೇಕಣಕ್ಕ ಅಂತ ಹೇಳ್ತೀನಿ. ಅಕ್ಕನ ಹತ್ರ ಇರೋದೊಂದು ಇಸ್ಕೋಬೇಕು. ಹಳೇದೊಂದು ಎತ್ತಿಟ್ಟೈತೆ, ಸಣ್ಣಕೈತೆ ಅಂತೇಳಿ ಅದನ್ನ ಇಸ್ಕೋಬೇಕು. ಅದನ್ನ ಇಸ್ಕೊಂಡ್ರೆ ಕೊಡ್ತಾರೆ. ಹೆಂಗೋ ಯಾರು ಕೊಡಲ್ಲ ಚಿನ್ನದ. ಇವಾಗ ಬೇರೆ ಬಂಗಾರ ರೇಟ್ ಆಗೈತೆ, ಯಾರು ಕೊಡಲ್ಲ. ಇಂಥ ರೇಟ್ನಾಗ ಅವಯ್ಯ ಹೆಂಗೆ ಎಷ್ಟು ದೊಡ್ಡ ಸರ ಮಾಡ್ಸಾಕವ್ನಿ ಸುಸ್ಸುಗೆ. ನನಗಂತೂ ನೋಡಿದ್ರೆ ಅಯ್ಯಪ್ಪ ಹಂಗಿರ್ಬೇಕಪ್ಪ ಅನಿಸುತ್ತೆ. ಅಯ್ಯಪ್ಪ ಯಪ್ಪ ಯಪ್ಪ, ಇಂಜಿನಿಯರ್ ಬೇರೆ 1,00,000 ಸಂಬಳ ತಗೊಂತಾರೆ. ಇನ್ನು ಸುಸ್ಸುದಂತೂ ಚೆನ್ನಾಗಾಯ್ತು ಲೈಫ್ ನಂದೆ ಹಿಂಗಾಗಿದ್ದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ಈ ಮನುಜನಗಾಗಲೆಂದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು. ವಾವ್ ಮನು, ಏನಿದು ಇಷ್ಟೊಂದು ದೊಡ್ಡ? ಅಪ್ಪ ಎಷ್ಟೊಂದು ದೊಡ್ಡ ಮನು. ನಂಬೋದಕ್ಕಾಗ್ತಾ ಇಲ್ವಲ್ಲ ನಿನ್ನ ಕೈಲಿ. 2-2.5 ಲಕ್ಷ 3 ಲಕ್ಷ ದುಡ್ಡಿದೆ. ತಗೋ 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 ಸಿಂಧು, ತಗೋ. ದುಡಿಯೋದಿಲ್ಲ ನನ್ನ ಗಂಡ ದುಡಿಯೋದಿಲ್ಲ, ಮನು ನೀನು ದುಡಿಯೋದಿಲ್ಲ ಅಂತ ಹೇಳ್ತಿದ್ದಲ್ಲ. ತಗೋ 3 ಲಕ್ಷ ದುಡ್ಡೈತೆ. ತಗೋ ಇಟ್ಕೋ. ನೀವು ನನಗೆ ಕಾಮಿಡಿ ಮಾಡ್ತಾ ಇಲ್ಲ ತಾನೆ? ಏನಿದೆ ನೀನು ರಾಜು ಬಾವರ್ದ? ಸುಮ್ಮನೆ ತಗೊಂಡೋಗೋರಿಗೆ ಕೊಡ್ರಿ. ನನಗೆ ನೀವು ಫೋನ್ ಮಾಡೋದಕ್ಕೆ ಬಂದಿದ್ದೀರಾ ಅನಿಸುತ್ತೆ. ಹೋಗ್ರಿ, ಕಾಮಿಡಿ ಮಾಡ್ತಾ ಇದ್ದೀರಾ ನೀವಿಲ್ಲಿ. ಯಾಕೆ ಕಾಮಿಡಿ ಮಾಡೋಣ? ಅವ್ರ ದುಡ್ಡು ಯಾಕೆ ನಾನು ನಿನಗೆ ಕೊಡೋಣ? ಅವ್ರ ದುಡ್ಡು ಯಾಕೆ ಇಲ್ಲಿ ತೊಗೊಂಬರೋಣ? ಅಷ್ಟಕ್ಕೂ ನನಗೆ ದುಡ್ಡು ಅವ್ರು ಯಾಕೆ ಕೊಡ್ತಾರೆ? ಅದನ್ನು ಯೋಚನೆ ಮಾಡಿ, ನೀನು ಯಾಕೆ ಕೊಡ್ತಾರೆ ಅವರು ಅಂತ. ಕೋಟ ನೋಟೇನ ಹೇಳು. ಎಲ್ಲೋ ಸುಮ್ಮನೆ ತಗೊಂಬಂದಿದ್ಯಾ. ಇಷ್ಟೊಂದು ದುಡ್ಡು ನಿನಗೆ ಹೆಂಗೆ ಬರೋದಕ್ಕೆ ಸಾಧ್ಯ? ಕೋಟ ನೋಡ್ತಾರೆ ಕಾಣ್ತಾ ಆಯ್ತಾ? ನೀನು ನನ್ನ ನಂಬಂಗೆ ಇಲ್ಲ. ನಿಜವಾದ ದುಡ್ಡು ತಗೋ ಸಿಂಧು. ಅಯ್ಯೋ ಹೌದಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು? ದುಡ್ಕೊಂಬಂದಿರೋ ದುಡ್ಡು ಕಣೆ. ಎಲ್ಲಿಂದ ಬರುತ್ತೆ? ಏನಿಲ್ಲಾದ್ರೂ ಚರಂಡಿಯಲ್ಲಿ ಬರುತ್ತಾ? ಇಲ್ಲಾದ್ರೂ ಏನು ಮೇಲಿಂದ ಉದುರು ಬಿಡುತ್ತಾ? ಇಲ್ಲಿಂದ ಬಂತು ಅಂತ ಕೇಳಿದ್ರೆ ಅಲ್ಲ, ದುಡ್ದಿರೋ ದುಡ್ಡು ತೊಗೊಂಡು ಇಲ್ಲಿಂದ ಬಂತು ಅಂತ ಕೇಳ್ತೀಯ. ಮತ್ತೆ ಇಷ್ಟೊಂದು ದುಡ್ಡು ಅಂದರೆ ಇಷ್ಟೊಂದು ದುಡ್ಡು ಎಲ್ಲಿ ಬಂತಪ್ಪ ಅನ್ನಂಗೆ ಆಗುತ್ತೆ ನನಗೆ. ಯಪ್ಪ, ಎಷ್ಟೊಂದು ದುಡ್ಡು. ಎಷ್ಟೈತೆ? 3 ಲಕ್ಷ ಆಯ್ತಾ? ತಗೋ 3 ಲಕ್ಷ ಐತೆ ಕರೆಕ್ಟಾಗೆ ಕ್ಯಾಶು. ಚಿನ್ನದ ಸರ ಬೇಕು ಅಂತಿದ್ದಲ್ಲ, ತಗೋ ಮಾಡಿಸ್ಕೊ. ಇವಾಗಿನ್ನೂ ಬೇಜಾರಾಗಿತ್ತು. ಎಲ್ಲರೂ ಸರ ಹಾಕೊಂಡಿದ್ದಾರಲ್ಲಪ್ಪ, ನಾನು ಸರ ಹಾಕೊಂಡಿಲ್ಲ ಅಂತ. ಆ ಸುಸು ಮದುವೆ ಆಗ್ಬಿಟ್ಟವಳೆ. ಆ ಫೋನ್ ಫ್ರೆಂಡು ಸಕಲೇಶ್ ಅನ್ನೋನ್ನ ಮದುವೆ ಆಗಿ ಇಂಜಿನಿಯರ್ ಅಂತೆ ನೋಡ್ರಿ ಅವನು. ಎಷ್ಟು ದೊಡ್ಡದು ಮಂಗಲೆ ಸರ ಹಾಕಿದ್ದ, 2 ಹಳೆದು ಅಂದರೆ ಅಗ್ಗದೂರಿ ಇದ್ದಂಗಿತ್ತು ಅಂತದ್ದು ಹಾಕೋನೆ ಮಂಗಲೆ ಸರನ. ಯಪ್ಪ, ನನಗೆ ನೋಡಿ ಬೇಜಾರಾಗಿತ್ತು. ಇವಾಗಿನೂ ಅದೇ ಬೇಜಾರ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ನನಗೆ ಸರ ಇಲ್ವಲ್ಲಪ್ಪ, ಏನು ಮಾಡಲಿ, ಎಲ್ಲರೂ ಸರ ಹಾಕೊಂಡವ್ರೆ ಅಂತೇಳಿ ಬೇಜಾರಾಗೋದು. ಇನ್ಮೇಲೆ ನಾನು ಮಾಡಿಸ್ಕೊತೀನಿ. 35 ಗ್ರಾಮಿಂದ ಮಾಡಿಸ್ಕೋಬೋದು. 3 ಲಕ್ಷ ಆಗುತ್ತೆ ಅನಿಸುತ್ತೆ. ಇನ್ನೂ ಜಾಸ್ತಿನೇ ಬರುತ್ತೆ ಅನಿಸುತ್ತೆ. 2 ಹಳೆದು ಬಂದರೆ 2 ಹಳೆದಂದರೆ ಒಂದು 4 ಲಕ್ಷ ಬೇಕು ಅನಿಸುತ್ತೆ ಇವಾಗ. ಒಂಚೂರು ಸಾಕು. ಸ್ವಲ್ಪ ದುಡ್ಡು ಇಟ್ಕೊಂಡು ಇನ್ನು ಒಂಟಿ ಎಳೆದೇ ಮಾಡಿಸ್ಕೊತೀನಿ ಸ್ವಲ್ಪ ದಪ್ಪಗೆ. ಸ್ವಲ್ಪ ದಪ್ಪ ಮಾಡಿಸ್ಕೊಬಿಡು. ಎತ್ತಿಡು ದುಡ್ಡು ಫಸ್ಟು. ಎತ್ತಿಟ್ಕೊಬಿಡು. ಹೌದು, ನಾನು ಕೇಳೋಣ ಅಂದ್ಕೊಂಡೆ. ನಿಮಗೆ ನಿಮ್ಮ ಅಣ್ಣ ಕೊಡ್ತೀನಿ ಅಂತ ಹೇಳಿದ್ದು ಒಂದು 20-25 ಸಾವಿರ ಅಲ್ವಾ ಸ್ಯಾಲ್ರಿ? ಒಂದು 20 ಸಾವಿರ ಫಸ್ಟಿಗೆ, ಒಂದು 10 ಸಾವಿರ ಕೊಡ್ತೀನಿ ಅಂತ ಹೇಳ್ದವರು. ಇವಾಗ ಹೆಂಗೆ ಇದು 3 ಲಕ್ಷ ದುಡ್ಡು ಎಲ್ಲಿಂದ ಬಂತು ಅಂತ ಗೊತ್ತಾಗ್ತಿಲ್ಲ ನನಗೆ. ಎಲ್ಲಿಂದನೋ ಬರಲಿ, ನೀನು ಒಟ್ಟಿನಲ್ಲಿ ದುಡ್ಡು ತಾನೆ. ದುಡ್ಡು. ಇನ್ನೂ ಅದ್ರ ಜೊತೆಗೆ ಬೇರೆ ಏನೇನೋ ಕೆಲಸಗಳು ಮಾಡ್ತೀನಿ ನಾನು, ಬೇರೆ ಕೆಲಸಗಳನ್ನ. ಅದಕ್ಕೆ ಚೆನ್ನಾಗಿ ದುಡ್ಕೊ ಬರ್ತೀನಿ. ಹೌದೇನು? ಅಂಥ ಕೆಲಸ ಏನು ಮಾಡ್ತೀರೋ ನೋಡ್ರಿ. ಅದಕ್ಕೆ ಮತ್ತೆ ನೋಡು, ನಾವು ಡೆಕೋರೇಟ್ಗೆ ಹೋಗ್ಬೇಕಾಯ್ತು. ನಮಗೂ ಈ ಮನೆ ಬಂದಿರೋದ್ರಿಂದ ಒಳ್ಳೇದಾಗ್ತೈತಲ್ಲ. ಈ ಮನೆ ಬಂದಾಗಿಂದ ಅಲ್ಲಿ ಎಷ್ಟು ದುಡಿದ್ರೂ ಇರ್ತಾ ಇರಲಿಲ್ಲ. ಈ ಮನೆಗೂ ಹೆಂಗೆ ಒಳ್ಳೇದಾಗ್ತೈತೆ. ಅದಕ್ಕೆ ಮತ್ತೆ ಈ ಮನೇಲಿದ್ಮೇಲೆ ಸಂಗೀತಕ್ಕವ್ರು ಚೆನ್ನಾಗಿ ದುಡ್ಡು ಮಾಡ್ಕೊಂಡ್ರು. ಸಖತ್ತು ದುಡ್ಡು ಮಾಡ್ಕೊಬಿಟ್ರಿ ಮನೆಗಿದ್ದಾಗ. ಡೆಕೋರೇಟ್ ಚೆನ್ನಾಗಿ ವರ್ಕೌಟ್ ಆಯ್ತು ಅವ್ರಿಗೆ. ಡೆಕೋರೇಟಿಂದು ಚೆನ್ನಾಗೈತಲ್ವಾ ನೋಡು. ಅದಕ್ಕೆ ಹೋಗ್ತಿದ್ದಂಗೆ ನಮ್ಗೆ ಎಂಥ ಲಕ್ಕು ಚೇಂಜ್ ಆಗಿಬಿಡ್ತು. ನಮ್ಮ ಅದೃಷ್ಟ ಅನ್ನೋದು ಹೆಂಗೆ ಚೇಂಜ್ ಆಗ್ತಾಯಿತ್ತಲ್ವ, ಇನ್ನೂ ಚೆನ್ನಾಗಿ ಚೇಂಜ್ ಆಗುತ್ತೆ ಅನಿಸುತ್ತೆ. ನಾವು ಇನ್ನೂ ಚೆನ್ನಾಗಿ ಮನೆ ಕಟ್ಟಿಬಿಟ್ಟು ನಾವು ಇನ್ನೂ ಚೆನ್ನಾಗಿರಬೇಕು. ಹಿಂಗೆ ದುಡ್ಕೊಂಬಂದ್ಬಿಡ್ರಿ. ಹಂಗೆ 2-3 ಲಕ್ಷ ಹಿಂಗೆ ಬರ್ತಾ ಇದ್ದರೆ ಎಷ್ಟು ದೊಡ್ಡ ಬೇಕಾದ್ರೂ ಅರಮನೆ ಅಂತ ಮನೆ ಬೇಕಾದ್ರೆ ಕಟ್ಟಿ ಆರಾಮಾಗಿರ್ಬೋದು.
ಏನಮ್ಮ ಸಿಂಧು, ಇಷ್ಟೊಂದು ದುಡ್ಡು ಎಲ್ಲಿತ್ತೆ? ಇಷ್ಟೊಂದು ದುಡ್ಡು ಮೋನೂರು ದುಡ್ಕೊಂಬಂದಿರೋದಮ್ಮ. ಇಷ್ಟೊಂದು ದುಡ್ಡು ಅವ್ರು ನೋಡು ಸ್ವಲ್ಪ ದಿನಕ್ಕೇನೆ 3 ಲಕ್ಷ ರೂಪಾಯಿ ದುಡ್ಡು ದುಡ್ಕೊಂಬಂದವ್ರೆ. ಅದಕ್ಕೇನೆ ಒಂದು ಚಿನ್ನ ಸರ ಮಾಡಿಸ್ಕೊ ಅಂತ ಹೇಳಿ ತಗೊಂಬಂದು ಕೊಟ್ಟವ್ರೆ. ಹೌದೇನು? ಹೆಂಗ ಬಿಡತ್ತ ಅಪ್ಪ. ಇಷ್ಟೊಂದು ದುಡ್ಡು ನೋಡಿ ಎಷ್ಟೊಂದು ದಿವಸ ಆಗಿತ್ತೋ ಏನೋ. 3 ಲಕ್ಷ ದುಡ್ಡು ಬಿಟ್ಟವ್ರು ಅಳಿ ಅಂದ್ರೆ ಹೆಂಗೋ ಈ ಮನೆ ಬಂದಾಗಿಂದ ಒಳ್ಳೇದಾಗ್ತೈತಲ್ವೇ. ನೋಡು ಎಲ್ಲಾದ್ರಾಗೂ ಪರವಾಗಿಲ್ಲ. ನಂತವ ಹಂಗೆ ಅಲ್ಲ ಮನೆಯಾಗಿದ್ದಾಗ ಕೈಯಾಗ ನಿಲ್ತಾನೇ ಇರಲಿಲ್ಲ ದುಡ್ಡು. ಇವಾಗ ಹೆಂಗೆ ಒಂದಿಷ್ಟು ಪರವಾಗಿಲ್ಲ. ಹಂಗೆ ಒಂದು 500,000 ಗಟ್ಟಲೆ ಹಿಂಗೆ ದುಡ್ಡು ಕೈಯಾಗಿರ್ತಾವೆ ನನ್ನ ಕೈಯಾಗ ಯಾವಾಗಲೂ. ಇವಾಗ ಯಾವುದೇ ಆಗಲಿ ಕಷ್ಟಪಟ್ಟು ಮಾಡಿದ್ರಲ್ವೇನತ್ತೆ ದುಡ್ಡು ಬರೋದು. ಅಲ್ಲಿದ್ದಾಗ ಎಲ್ಲೂ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ. ಇಲ್ಲಿ ನೀನು ನಿನ್ನ ತಂಗಿ ಇಬ್ಬರೂ ಕೆಲ್ಸಕ್ಕೆ ಹೋಗ್ತಿರಲ್ಲ, ಅದಕ್ಕೇ ಕೈಯಾಗೆ ದುಡ್ಡು ಇರ್ತವೆ. ಕೆಲ್ಸಕ್ಕೆ ಹೋದರೆ ಮತ್ತೆ ಕೆಲಸ ಮಾಡಿದ್ರೆ ಮತ್ತೆ ಕೈಯಾಗೆ ದುಡ್ಡಿರೋದು. ನಾನು ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ನನಗೂ ಕೈಯಲ್ಲಿ ದುಡ್ಡು. ಕೆಲಸ ಮಾಡಿರಿ ದುಡ್ಡು ಯಾವಾಗಲೂ ಇರುತ್ತೆ. ನಮ್ಮ ಅಯ್ಯಪ್ಪನ ತಕೊಂಬಂದು ಕೊಟ್ಟರೆ ದುಡ್ಡು ಇರುತ್ತಪ್ಪ. ಅಯ್ಯಪ್ಪ ತಂದು ಕೊಡೋದೇ ಇಲ್ಲ. ಅಯ್ಯಪ್ಪನ ಎಲ್ಗೂ ಹೋಗಲ್ಲ ಸೋಂಬೇರಿ ಹೇಳು. ಅಯ್ಯಪ್ಪ ಇದ್ದಿದ್ದು ಬೇಡ. ಅಪ್ಪ ಬಿಸಿಲು ಅಂದರೆ ಬಿಸಿಲು, ಸಖತ್ತು ಬಿಸಿಲು. ಕಡಲೆ ಗಿಡ ಕೀಳಕ್ಕೆ ಹೋಗಿದ್ಕೆ ಹಂಗೇನೆ ಕಾಲೆಲ್ಲ ನೋಯ್ತಾ ಇದ್ದಾವೆ. ಕಡಲೆ ಗಿಡ ಕೀಳಕ್ಕೆ ಹೋಗಿದ್ವಾ, ಕಾಲೆಲ್ಲ ನೋವು ಬಂದಿತ್ತು. ಹೆಂಗೆ ಈ ದುಡ್ಡು ನೋಡ್ತಿದ್ದಂಗೆ ಎಲ್ಲ ನೋವು ಹೊಲ್ಟೋಯ್ತು. ನಮ್ಮ ಸಿಂಧು ಕೈಯಾಗ ಇಷ್ಟೊಂದು ದುಡ್ಡು ನೋಡಿ ನನಗಂತೂ ಒಂಥರ ಸಂತೋಷ ಆದಂಗಾಯ್ತು. ನಾನು ಬೇಜಾರಾಗಿ ಕೂತ್ಕೊಂಡಿದ್ದೆ ಕಣಮ್ಮ. ಎಲ್ಲಾರು ಮಂಗಲ ಸರ ಹಾಕ್ಕೊಂಡವ್ರೆ, ನಾನು ಮಂಗಲ ಸರ ಹಾಕ್ಕೊಂಡಿಲ್ಲ ಅಂತೇಳಿ ಬೇಜಾರಾಗಿತ್ತು. ಹೆಂಗನೋ ನನಗೂ ಈ ದುಡ್ಡು ನೋಡಿ ನನಗೂ ಖುಷಿ ಆಗ್ಬಿಡ್ತು. ಇವಾಗ ಹೋಗ್ತೀವಿ ನಾನು ಮುನ್ನೂರು ಹೋಗ್ಬಿಟ್ಟು ಮಂಗಲ ಚೆನ್ನ ಹಾಕ್ಬರ್ತೀವಿ. ಇಲ್ಲಾಂದ್ರೆ ರೆಡಿದೇ ತೊಗೊಂಬರ್ತೀವಿ. ಸ್ವಲ್ಪ ಅದು ಇದು ಸುಮ್ಮನೆ ಅತ್ಲಾಗೆ ಮಾಡ್ಸಕ್ಕೆ ಹಾಕಿದ್ರೆ ಸುಮ್ಮನೆ ಎಷ್ಟೊಂದು ದುಡ್ಡು ವೇಸ್ಟ್ ಆಗುತ್ತೆ. ಸುಮ್ಮನೆ ರೆಡಿ ತೊಗೊಂಬಂದ್ರೆ ಅತ್ಲಾಗೆ ಎಷ್ಟೈತೋ ಚಿನ್ನ ಅಷ್ಟು ದುಡ್ಡು ತೊಗೊಂತಾರೆ. ಮಾಡ್ಸಕ್ಕೆ ಹಾಕಿದ್ರೆ ಮಾಡೋ ಕೂಲಿ ಅದು ಇದು ಅಂತ ಹೇಳಿ ವೇಸ್ಟೇಜು ಅಂತ ಏನೇನೋ ತೆಗಿತಾರೆ. ಅದಕ್ಕೇ ಸುಮ್ಮನೆ ರೆಡಿ ತೊಗೊಂಬಂದ್ಬಿಡ್ತೀವಿ ಹೋಗಿ ಇಬ್ರು. ನ್ಯೂಟನ್ ದುಡ್ಡು ಐತೆ ನಮ್ಮ ಸಿಂಧು ತೆಗಿಯಕ್ಕ. ಎಲ್ಲಿಟ್ಟೆ ಇದು? ದುಡ್ಕೊಂಬಂದಿರತ್ತೇನೆ ಮೋನು ದುಡ್ಕೊಂಬಂದವನೇ. ಅಷ್ಟೊಂದು ದುಡ್ದಿರೋದು 3 ಲಕ್ಷ ದುಡ್ಡು ನೋಡು. ಹೆಂಗೋ ಈ ಮನೆ ಬತ್ತಿದಂಗೆ ಎಲ್ಲರಿಗೂ ಒಳ್ಳೇದಾಗ್ತೈತಿ. ಕೈಯಾಗ ದುಡ್ಡು ನಿಲ್ತಾ ಇರಲಿಲ್ಲ. ಈ ಮನೆಗೆ ಬಂದಾಗಿಂದೂ ದುಡ್ಡು ಚೆನ್ನಾಗಿ ಉಳಿತಾಯ ಆಗ್ತೈತೆ, ಚೆನ್ನಾಗೇ ಇರ್ತೈತೆ ಕೈಯಾಗೆ. ಅಲ್ಲಂತೂ 1 ರೂಪಾಯಿ ಇರ್ತಿರ್ಲಿಲ್ಲ ಮನೆಯಾಗೆ. ಯಾಕಪ್ಪ ಮನೆ ಅದರಿದ್ರ ಮನೆ ಬಿಟ್ಟು ಬಂದಿದ್ದೆ ಒಳ್ಳೇದಾಯ್ತು ಅನಿಸುತ್ತೆ. ನನಗೂ ಅಷ್ಟೇ ಕಾಣತ್ತೆ ನೋಡಿ. ಇಲ್ಲಿ ಬತ್ತಿದಂಗೆ ಯಾವುದಾದ್ರೂ ಒಂದು ಒದಕಲ್ತಾ ಇರುತ್ತೆ ದುಡ್ಡು. ಕೆಲಸ ಮಾಡ್ಬೇಕು ಮನುಷ್ಯ. ಕೆಲಸ ಮಾಡಿದ್ರೇ ದುಡ್ಡು. ಕೆಲಸ ಮಾಡ್ತಾ ಇದ್ರೆ ದುಡ್ಡು ಚೆನ್ನಾಗಿ ಸಿಗುತ್ತೆ. ಯಾವಾಗತ್ತೆ ಆಗ್ಲೇನು ಕೂಕೊಂಡಿರೋರಿಗೆ ಏನೂ ಸಿಗಲ್ಲ. ಕೂಕೊಂಡಿರೋರಿಗೆ ದುಡ್ಡು ಹಂಗೆ ಬರುತ್ತಾ? ಕೂಕೊಂಡಿರೋರಿಗೆ ಯಾರಿಗೂ ಬರೋಲ್ಲ. ಕೆಲಸ ಮಾಡೋರ್ಗೆ ಅಷ್ಟೇ ದುಡ್ಡು ಬರೋದು. ಅದಕ್ಕೇ ನಾನು ಕೆಲಸಕ್ಕೆ ಚೆನ್ನಾಗಿ ಹೋಗ್ತೀನಿ ಇನ್ಮೇಲಿಂದ. ನಾನು ಇನ್ಮೇಲಿಂದ ಒಂದು ದಿವಸ ಮನೆ ಉಳ್ಕೊಂಬಲ್ಲ. ನಮ್ಮ ಅಣ್ಣ ಎಲ್ಲೆಲ್ಲಿ ಹೇಳ್ತಾನೆ ಕೆಲಸಗಳ ಅಲ್ಲಿಗೆ ಹೋಗ್ಬಿಡ್ತೀನಿ ದಿನಾನ. ಹೆಂಗೆ ಬಿಡತ್ತ. ಹೆಂಗತ್ತ ಅವಳು ವಿಜಿ ಸತ್ತಲ್ಲ, ಆ ಮನೆಯಾಗಿದ್ಲಲ್ಲ, ಅದಕ್ಕೆ ಒಟ್ಟು ನಮ್ಗೆ ಮನೆಯಾಗೆ ಕೈ ಬೈ ಹತ್ತಲ್ಲ ಅನ್ಸುತ್ತೆ. ಆ ವಿಜಿ ಸತ್ತಿದ್ಕಲ್ಲಿ ಹೆಂಗ ಬಿಡು. ಈ ಮನೆ ಬಂದಾಗಿಂದ ಒಳ್ಳೇದಾಗ್ತೈತೆ. ಅವ್ರು ಸಂಗೀತರ ಅದಕ್ಕೆ ಮತ್ತು ಈ ಮನೆಯಾಗಿದ್ದೆ ಅವರೇ ಸೆನಕಾಗಿದ್ದವ್ರು. ಅದಕ್ಕೆ ಮತ್ತು ಅಷ್ಟು ದೊಡ್ಡ ಮನೆ ಕೊಟ್ಟಿದ್ದು. ಈ ಮನೆಯಾಗಿದ್ರಲ್ಲ ಅದಕ್ಕೆ. ಈ ಮನೆಯಾಗೂ ನನ್ನ ಮನೆಯಾಗ ಹಂಗೆ ಮನೆ ಹಳೆ ಮನೆ ಆದ್ರೂ ಚೆನ್ನಾಗಿ ಒಳ್ಳೇದಾಗುತ್ತಂತೆ. ಹಳೆ ಮನೆಗಳೇ ವಾಸಿ ಅಂತೆ. ಹಳೆ ಮನೆಗಳಿಗೆ ಒಬ್ಬೊಬ್ಬರಿಗೆ ಭಾಳ ಚೆನ್ನಾಗಿ ಒಳ್ಳೇದಾಗುತ್ತಂತೆ. ಹೆಂಗ ಬಿಡು, ಈ ಮನೆಯಿಂದ ನಮಗೂ ಒಳ್ಳೇದಾಗ್ತೈತತ್ತೆ. ಸುಮ್ಮನಿಲ್ಲೇ ಇರೋಣ 1-2 ದಿವಸ ಸುಮ್ಮನೆ ಇದ್ಕೊಂಡು ದುಡ್ಕೊಂಡು ಆಮೇಲೆ ನೋಡ್ಕೊಂಬನ ಉಳ್ದಿರೋದ. ಹೆಂಗೆ ದುಡಿದ್ರೋ ಏನೋ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ. 3 ಲಕ್ಷ ದುಡ್ಡು ತೊಗೊಂಬಂದಿದ್ದಾರೆ. ನನಗಂತೂ ತುಂಬ ಖುಷಿ ಆಗ್ತೈತೆ. 3 ಲಕ್ಷ ದುಡ್ಡು ನೋಡಿಬಿಟ್ಟು ಹೆಂಗೋ ನಮಗಂತೂ ಒಳ್ಳೇದಾಗ್ತೈತಲ್ಲಪ್ಪ ಅಂತ ಹೇಳಿ. ಹೆಂಗೋ ನನ್ನ ಮಗನ ಬೇರೆನೇ ಸಂಗೀತಕ್ಕನ ಹತ್ರನೇ ಬಿಟ್ಟಿದ್ದೀವಿ. ಅಲ್ಲೇ ಅಭ್ಯಾಸ ಆಗವನೆ. ಅವ್ನದೇನೂ ಖರ್ಚಿಲ್ಲ ಏನಿಲ್ಲ. ಇನ್ನು ಬಂದಿರೋದು ಉಳಿಸ್ಕೊಂಡು ನಾವು ಶ್ರೀಮಂತರಾಗ್ಬಿಡ್ತೀವಿ. ನೋಡ್ತಾ ಇರ್ರಿ ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.